ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಎಐಗೆ ಭಾರತ ಕೇಂದ್ರ, ಮೈಕ್ರೋಸಾಫ್ಟ್, ಗೂಗಲ್ ಸಂಸ್ಥೆಗಳಿಂದ ಹೂಡಿಕೆ ಘೋಷಣೆ. ರಾಜ್ಯಸಭೆ ಮಾರ್ಚ್ 14ಗೆ ಚುನಾವಣೆ, 37 ಸ್ಥಾನಗಳಿಗೆ ಮತದಾನ. ಜಿಎಸ್ಡಿಬಿ ಪ್ರಕಟ, ರಾಜ್ಯಕ್ಕೆ 4ನೇ ಸ್ಥಾನ. ಮಹಾರಾಷ್ಟ್ರ ದೇಶದ ಶ್ರೀಮಂತ ರಾಜ್ಯ, ಸತತ 4ನೇ ವರ್ಷ ಕ್ಷಿಪ್ರಗತಿಯಲ್ಲಿ ಭಾರತದ ಆರ್ಥಿಕತೆ. ಇಂದು ಸಾರಿಗೆ ನೌಕರರ ಧರಣಿ, 26 ತಿಂಗಳ ಹಿಂಬಾಕಿಗೆ ಸರ್ಕಾರದ ಭರವಸೆ, ಮಣಿಯದ ನೌಕರರು. ಬಸ್ ಸೇವೆಯಲ್ಲಿ ಸ್ವಲ್ಪ ವ್ಯತ್ಯಯ ಸಂಭವ. ನೆದರ್ಲ್ಯಾಂಡ್ ವಿರುದ್ಧವೂ ಭಾರತಕ್ಕೆ ಜಯ, ಮತ್ತೆ ವೈಫಲ್ಯ ಕಂಡ ಅಭಿಷೇಕ್ ಶರ್ಮಾ, ಶಿವನ್ ದುಬೆ ಸ್ಫೋಟಕ ಅರ್ಧಶತಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಾಗತಿಕ ಸವಾಲು ಎದುರಿಸಲು ಭಾರತ ಯುಕೆ ಒಗ್ಗಟ್ಟು, ಕಡಲ ತಡಿಯ ಗಾಳಿ ಕಾರ್ಯಪಡೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಬೇಸಿಗೆ ಆರಂಭ, ಶಾಖೋತ್ಪನ್ನ ಕೇಂದ್ರಗಳು ಮತ್ತೆ ಸಕ್ರಿಯ. ಫೆಬ್ರವರಿ 17ಕ್ಕೆ ರಾಜ್ಯದಲ್ಲಿ 325 ಮಿಲಿಯನ್ ಯೂನಿಟ್ ಬೇಡಿಕೆ. ಆರ್ಟಿಪಿಎಸ್, ಬಿಟಿಪಿಎಸ್, ವೈಟಿಪಿಎಸ್ನಲ್ಲಿ ಹೆಚ್ಚಿದ ಒತ್ತಡ. ಏಪ್ರಿಲ್ 16ರಂದು ಮನೆ ಪಟ್ಟಿ ಕಾರ್ಯ ಆರಂಭ, ಜನಗಣತಿ ಪೂರ್ವ ತಯಾರಿ. ರಾಜ್ಯಾದ್ಯಂತ 30 ದಿನ ಕಾರ್ಯಾಚರಣೆ. ಇಂದಿನಿಂದ ದೇಶಾದ್ಯಂತ ರಂಜಾನ್ ಉಪವಾಸ, ಪ್ರವಾದಿ ಮೊಹಮ್ಮದ್ ಬೋಧನೆಗಳ ಅನುಸಾರ ಉಪವಾಸ, ಚಂದ್ರ ದರ್ಶನದೊಂದಿಗೆ ಮಾಸಾರಂಭ. ಇಂದಿನಿಂದ ಸಫಾರಿ ಪುನರಾರಂಭ, ಬಂಡೀಪುರ, ನಾಗರಹೊಳೆಯಲ್ಲಿ ನಿಯಂತ್ರಿತ ಸವಾರಿ.